ಸವತಿಯಾಗಿರ್ತಕ್ಕಂತಹ ಮಾದ್ರಿಗೆ ಹೇಳ್ತಾಳೆ. ಅದರಿಂದ ಇಬ್ಬರು ಮಕ್ಕಳು ಕೊಡ್ತಾರೆ, ನಕುಲ ಸಹದೇವರು. ಹಾಗಾಗಿ ನೀನು ಪಾಂಡವರ ಜ್ಯೇಷ್ಠ, ಕುಂತಿಯೇ ನಿನ್ನ ತಾಯಿ, ಕುರುವಿನ ದಿನಕ ಪಾಂಡವನಿಗೆ ಸಹೋದರರಾಗಬೇಕು ಅಂತ ಹೇಳುವಂತ ಒಂದು ಪದ್ಯವನ್ನ ಕೇವಲ 6 ಸಾಲುಗಳಲ್ಲಿ ಆತ ಬರಿತಾನೆ. ಇಷ್ಟೆಲ್ಲ ಆದ್ಮೇಲೆ ಕರ್ಣತ್ವವನ್ನು ನಾವು ನಿಮಗೆ ತೆಗೆದುಕೊಳ್ಬೇಕಾಗಿದೆ. ಕರ್ಣನಿಗೆ ಇದುವರೆಗೆ ತನ್ನ ತಂದೆ ತಾಯಿಗಳು ಯಾರು ಅಂತ ಗೊತ್ತಿಲ್ಲ, ಸಹೋದರರು ಯಾರು ಅಂತ ಗೊತ್ತಿಲ್ಲ. ಈಗ ಗೊತ್ತಾಗಿದೆ, ಆತ ಉಭಯ ಸಂಕಟಕ್ಕೆ ಸಿಲುಕಿದ್ದಾನೆ. ಕಾದಿ ಕೊಲುವಡೆ ಪಾಂಡು ಸುತರು ಸಹೋದರರು. ಕಾದಿ ಕೊಂದ್ಬಿಡೋಣ, ಯುದ್ಧ ಮಾಡಿ ಕೊಲ್ಲೋಣ ಅಂದ್ರೆ ಪಾಂಡವರು ನನ್ನ ರಕ್ತವನ್ನ ಹಂಚಿಕೊಂಡಿದ್ದವರು. ಸಹೋದರರು ಕೊಲ್ಲಲಿಲ್ಲ, ಅವನು ಕೊಲ್ಲದ್ ಬೇಡ, ಕೊಲ್ಲದೆ ಕಾದೆನಾದೊಡೆ ಕೌರವಂಗವನಿಯಲ್ಲಿ ಹೋಗಲಿಲ್ಲ. ಕೌರವನಿಗೆ ಈ ಭೂಮಿ ಮೇಲೆ ಬಾಳ್ತಕ್ಕಂಥ ಅವಕಾಶವೇ ಇಲ್ಲ. ಯುದ್ಧ ಮಾಡಿ ಪಾಂಡವನ್ನ ಕೊಲ್ಲಬೇಕು, ಕೊಲ್ಲಿಲ್ಲ ಅಂದ್ರೆ ಕೌರವನನ್ನ ಅವರೇ ಕೊಂದಾಗ್ತಾರೆ. ಕೃಷ್ಣ ಭೇದದಲ್ಲಿ ಹೊಕ್ಕಿರಿದನೋ ಮಧುಸೂದನ ಅಕಟ ಅಕಟ ಎನ್ನುತ್ತ ಘನಚಿಂತ ಉದದಿಯಲ್ಲಿ ಅದ್ದವಲು ಮೌನದೊಳಿದ್ದನು ಆ ಕಾರಣ. ಇಷ್ಟೆಲ್ಲ ಮಾಡಿದ ಗೆಳೆಯ ನೀನು ಪಾಂಡವರ ಕಡೆಗೆ ಹೋದ್ರೆ ಅವನು ಕೂಡ ನನ್ನ ಗೆಳೆಯ ರಾಜ ಆಗ್ತಾನೆ ಅಂದ್ರೆ ಅವನು ಕೂಡ ನಿನ್ನನ್ನು ಸಪೋರ್ಟ್ ಮಾಡ್ತಾನೆ, ನಿನ್ಗೆ ಅವಕಾಶ ಕೊಡ್ತಾನೆ. ಯುದ್ಧವೇ ಆಗೋದಿಲ್ಲ, ಇನ್ನು ಕೌರವರ ಕಡೆಯಿಂದ ಪಾಂಡವರ ಕಡೆಗೆ ಬಾ ಅಂತ ಹೇಳಿ